ಸ್ವಾಮಿ ವಿವೇಕಾನಂದರ 15 ಅದ್ಭುತ ವಾಣಿಗಳು. ಮಹಾಮೂರ್ಖನು ಕೂಡ ತನ್ನ ಹೃದಯಕ್ಕೆ ಒಪ್ಪಿಗೆ ಆಗುವಂಥ ಕಾರ್ಯವನ್ನು ಸಾಧಿಸಬಲ್ಲ. ಆದರೆ ಯಾರು ಯಾವುದೇ ಕೆಲಸವನ್ನು ಆದರೂ ತನಗೆ ರುಚಿಸುವಂತೆ ಪರಿವರ್ತಿಸಬಲ್ಲನೋ ಅವನೇ ಬುದ್ಧಿವಂತನು. ಮೊದಲು ಆಳಾಗುವುದನ್ನು ಕಲಿಯಿರಿ, ಆಗ ನಾಯಕನ ಅರ್ಹತೆ ನಿಮಗೆ ಬರುತ್ತದೆ. ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ. ನಿಷೇಧಾತ್ಮಕ ಶಿಕ್ಷಣ, ನಿಷೇಧಾತ್ಮಕ ಭಾವನೆಗಳನ್ನಾಧರಿಸಿದ ಯಾವುದೇ ತರಬೇತಿಯಾಗಲಿ ಅದು ಮೃತ್ಯುವಿಗಿಂತಲೂ ಹೀನ. ನೀವು 5 ಭಾವನೆಗಳನ್ನು ಅರಗಿಸಿಕೊಂಡು ಅದನ್ನು ನಿಮ್ಮ ಜೀವನದ ಸರ್ವಸ್ವವನ್ನಾಗಿ ಮಾಡಿಕೊಂಡರೆ ಅವು ನಿಮ್ಮ ನಡೆ ನುಡಿಯೊಡನೆ ಒಂದಾದರೆ ನೀವು ಯಾವುದೇ ವ್ಯಕ್ತಿಗಿಂತಲೂ ಹೆಚ್ಚು ವಿದ್ಯಾವಂತರಾಗುತ್ತೀರಿ. ಮನಸ್ಸನ್ನು ಒಂದು ವಸ್ತುವಿನಲ್ಲಿ ಸಂಪೂರ್ಣ ಆಸಕ್ತವಾಗುವಂತೆ ಮಾಡಲು ನಾವು ಕಲಿಯುವುದು ಮಾತ್ರವಲ್ಲದೆ ಯಾವಾಗ ಬೇಕಾದರೂ ಕ್ಷಣಾರ್ಧದಲ್ಲಿ ಅದನ್ನು ಆ ವಸ್ತುವಿನಿಂದ ಎಳೆದುಕೊಂಡು ಬೇರೆ ವಸ್ತುವಿನಲ್ಲಿ ಅದನ್ನು ಇರಿಸುವುದನ್ನು ಕಲಿಯಬೇಕು. ಈ ನರಕ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ದಿನದ ಮಟ್ಟಿಗಾದರೂ ಶಾಂತಿ ಆನಂದವನ್ನು ನೀಡಲು ಸಾಧ್ಯವಾದರೆ ಅದೊಂದೇ ಸತ್ಯ. ಜೀವನವೆಲ್ಲ ಅನುಭವಿಸಿ ನಾನು ಕಲಿತ ಪಾಠವಿದು, ಉಳಿದಿದ್ದೆಲ್ಲ ಬರಿಯ ಭ್ರಾಂತಿ. ಮಾನವನನ್ನು ಅಧ್ಯಯನ ಮಾಡು, ಮಾನವನೇ ಜೀವಂತ ಕಾವ್ಯ. ಇಡೀ ಪ್ರಪಂಚ ನಿರ್ಮಾಣವಾಗಿರುವುದೇ ಮಾನವ ಶಕ್ತಿಯಿಂದ, ಉತ್ಸಾಹದ ತೀವ್ರತೆಯಿಂದ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವ್ಯಕ್ತಿಯು ಪರಿಶುದ್ಧನಾಗಿರದಿದ್ದರೆ ಅವನು ದೇವಸ್ಥಾನಕ್ಕೆ ಹೋಗುವುದು ಮತ್ತು ದೇವರನ್ನು ಪೂಜಿಸುವುದು ಯಾವ ಪ್ರಯೋಜನಕ್ಕೂ ಬಾರದು. ಪ್ರತಿಯೊಬ್ಬರೂ ಇತರರ ಭಾವವನ್ನು ಗ್ರಹಿಸಬೇಕು, ಆದರೂ ತನ್ನ ವೈಯಕ್ತಿಕತೆಯನ್ನು ಉಳಿಸಿಕೊಳ್ಳಬೇಕು ಮತ್ತು ತನ್ನ ಬೆಳವಣಿಗೆಯ ನಿಯಮಕ್ಕೆ ಅನುಸಾರವಾಗಿ ಬೆಳೆಯಬೇಕು. ನಾವು ಆಕಾಶದಷ್ಟು ವಿಶಾಲವಾಗಿರಬೇಕು, ಸಾಗರದಷ್ಟು ಆಳವಾಗಿರಬೇಕು. ಮತಾಂಧನಲ್ಲಿರುವ ಹುರುಪು ನಮ್ಮಲ್ಲಿರಬೇಕು. ಅನುಭವಿಯ ಗಂಭೀರತೆ ಮತ್ತು ಆಗ್ನೇಯವಾದಿಯ ವೈಶಾಲ್ಯತೆ ಇರಬೇಕು. ನಾವು ಯಾರನ್ನೂ ತಿರಸ್ಕರಿಸುವುದಿಲ್ಲ. ಆಸ್ತಿಕನಾಗಲಿ ನಾಸ್ತಿಕನಾಗಲಿ, ಪ್ರಕೃತಿ ದೇವತಾವಾದಿಯಾಗಲಿ, ಬಹುದೇವತಾ ಪೂಜಕನಾಗಲಿ, ಆಗ್ನೇಯವಾದಿಯಾಗಲಿ ಎಲ್ಲರನ್ನೂ ಸ್ವಾಗತಿಸುತ್ತೇವೆ. ನಾನಿಲ್ಲಿಗೆ ಬರುವ ಮೊದಲು ಭಾರತವನ್ನು ಪ್ರೀತಿಸುತ್ತಿದ್ದೆ, ಆದರೆ ಈಗ ಭಾರತದ ಕಣಕಣವು ನನಗೆ ಪವಿತ್ರವಾಗಿದೆ. ಭಾರತದಲ್ಲಿ ಸುಳಿವ ಗಾಳಿಯು ನನಗೆ ಪವಿತ್ರವಾಗಿದೆ. ಈಗ ಅದು ಪವಿತ್ರ ಭೂಮಿ, ಯಾತ್ರಾಸ್ಥಳ, ತೀರ್ಥಸ್ಥಾನ. ನಮ್ಮ ರಾಷ್ಟ್ರೀಯ ಆದರ್ಶಗಳು ತ್ಯಾಗ ಮತ್ತು ಸೇವೆ. ದೇಶವನ್ನು 2 ಆದರ್ಶಗಳಲ್ಲಿ ತೊಡಗಿಸಿದರೆ ಉಳಿದೆಲ್ಲ ತಮಗೆ ತಾವೇ ಸರಿ ಹೋಗುತ್ತವೆ.